Second one was mute. Matla. Third one could hear. ಇವ್ರು ತುಂಬ ಚೆನ್ನಾಗಿ ಬರುತ್ತೆ. Fourth one didn't have legs. What about your story? ನಾನು ಯಾರು ಇಲ್ಲ, ವಯಸ್ಸಾದ್ಮೇಲೆ ಎಲ್ಲ ನಾನು ಬಿಟ್ಬಿಟ್ರು. ನಾನು ವಯಸ್ಸಲ್ಲಿದ್ದಾಗ ನನ್ನ ಹತ್ರ ಎಷ್ಟು ದುಡ್ಡಿತ್ತು, ನನ್ನ ಹತ್ರ ಕಾರ್ ಇತ್ತು. Big action, not small. Big action because this person in front of you is old. They can't see things, so please make an action big. ನನ್ನ ಹತ್ರ ಕಾರ್ ಇತ್ತು, ನನ್ನ ಹತ್ರ ಬಂಗ್ಲೆ ಇತ್ತು, ನನ್ನ ಹತ್ರ ದೊಡ್ಡ ಫಾರ್ಮ್ ಹೌಸ್ ಇತ್ತು. ನಾನು ಎಲ್ಲೇ ಹೋದ್ರು ಏರೋಪ್ಲೇನಲ್ಲೇ ಹೋಗ್ತಾ ಇದ್ದೆ. ನನ್ನ ಹತ್ರ ಎಷ್ಟೋ ಫ್ರೆಂಡ್ಸ್ ಇದ್ರು. ಇವಾಗ ನನ್ನ ಹತ್ರ ಏನೂ ಇಲ್ಲ, ಎಲ್ಲ ಕಿತ್ಕೊಂಡ್ಬಿಟ್ಟು ನನ್ನ ಹತ್ರ. ನಾನು ನೀನು ಇದೇ ಥರ ದುಃಖ ಪಡ್ಕೊಂಡು ನಾನು ನಿಂತೊಡೆ ಸಾಯ್ತೀನಿ. ಅಲ್ಲೇ ಫ್ರೀಸ್, ನೀನು ನನ್ನ ಆಶ್ರಯದಲ್ಲಿ ಸಾಯಿ. Sad battles. And suddenly the person who is there on the lap is not breathing. Check. ನೀವು ತೊಡೆಮೇಲೆ ಮಲಗಿರೋ ಮನುಷ್ಯ ಉಸಿರಾಡ್ತಾ ಇದೆ. ನಿಮ್ಮ ರಿಯಾಕ್ಷನ್ ಏನು ನೋಡಿದ್ರೆ ಸ್ಲೋ. Don't react. The person is dead on your lap and you can't smile. ನೀವು ತೊಡೆ ಮೇಲೆ ಒಬ್ಬರು ಸತ್ತಿದ್ದಾರೆ, ದಯವಿಟ್ಟು ನಗ್ಬಿಡಿ. ಅವರು ಸ್ಲೋ ಮೂಮೆಂಟಲ್ಲಿ ನೋಡ್ತಿದ್ದೀರ, ಎಬ್ಬಿಸಕ್ಕೆ ಟ್ರೈ ಮಾಡ್ತಿದ್ದೀರ. ಅವ್ರ ಕೈ ನೋಡ್ತಿರೋ ಪಲ್ಸ್ ಇದೆಯಾ? And slowly slow, don't talk, only your expression and action, that's all. Slowly, they will lie down and you will get up slowly. ಅವರು ಅಲ್ಲಿ ಮಲಗಿದ್ರೆ ಅವ್ರ ಡೆಡ್ ಬಾಡಿ ಕೆಳಗಡೆ ಇದೆ. ನೀವು ಸ್ಲೋ ಎದ್ಬಿಟ್ಟು ಅಕ್ಕಪಕ್ಕ ಹೆಲ್ಪ್ ಹೋಗಿ ಅಕ್ಕಪಕ್ಕ ಮನೆಯಲ್ಲಿ ಸಾವಾಗಿದೆ ನನ್ನ ಫ್ರೆಂಡು, ಬಂದು ದಯವಿಟ್ಟು ಹೆಲ್ಪ್ ಮಾಡಿ ಕೇಳಿ ಅಂತ ಬೇರೆ. ಇಮ್ಯಾಜಿನರಿ ಫ್ರೆಂಡ್, ಡೋಂಟ್ ಆಸ್ಕ್ ಯುವರ್ ಫ್ರೆಂಡ್ಸ್. ಇಮ್ಯಾಜಿನರಿ ಪೀಪಲ್, ಡು ನಾಟ್ ಆಸ್ಕ್ ಎನಿವನ್. ಇನ್ನೊಬ್ಬರನ್ನ ಕೇಳಬೇಡಿ. ಇಮ್ಯಾಜಿನರಿ ಪೀಪಲ್ ನಾವು ಕೇಳಿ. ದೂರ ಹೋಗಿ, ಒಂದಷ್ಟು ದೂರ ನಡ್ಕೊಂಡು ಹೋಗಿ ಸ್ಲೋಲಿ. ವಯಸ್ಸಾಗಿದೆ ದಯವಿಟ್ಟು ನಡ್ಕೊಂಡು ಹೋಗಿ ಸ್ಲೋಲಿ. ಬನ್ನಿ ವಾಪಸ್ ಸ್ಲೋಲಿ. ಬಂದು ಮೆತ್ತು ಕೂತ್ಕೊಳ್ಳಿ. ಅವ್ರ ಕಾಲ ಕೂತ್ಕೊಳ್ಳಿ, ಮಾತಾಡಿ. Sit. Looking at the feet, please remember this old age will come to you and we all die at age one day. And when we don't do good deeds, we'll all end up somewhere else with no one around us. Okay? ಅದನ್ನ ನಿಮ್ಮ ಫ್ರೆಂಡ್ ನೋಡ್ಕೊಂಡು ಸತ್ತಿರೋರು ಆಲ್ಮೋಸ್ಟ್ ಸತ್ತಿರ್ತಾರೆ, ಬದುಕಿರೋರು ಪ್ರಾಬ್ಲಮ್. ನಿಜವಾಗ್ಲೂ ರಿಯಲ್ ಲೈಫ್ ಇಸ್ ಆಲ್ಸೋ ಲೈಕ್ ದಟ್. ದ ಪೀಪಲ್ ಹೂ ಡೈ ಇನ್ ದಟ್ ಯು ಹ್ಯಾವ್ ಟು ಸಫರ್ ಆ್ಯಂಡ್ ಲಿವ್ ಇನ್ ದಟ್. I want all of your expression looking up towards God or whichever thing you believe in and ask Him, what should I do? Slowly with your